ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಟೆಂಪಲ್ ಡಿಸೈನು. ನಾನು ಆಲ್ರೆಡಿ ಕೋಟ್ ಡಿಸೈನು ಕಟಿಂಗು ಸ್ಟಿಚಿಂಗ್ ಎಲ್ಲ ಹಾಕಿದ್ದೀನಿ. ಅದರಲ್ಲಿ ಇದು ಬಂದುಬಿಟ್ಟು ಬ್ಯಾಕ್ ಟೆಂಪಲ್ ಡಿಸೈನ್ ಇಟ್ಟಿದ್ದೀನಿ. ಅದರದ್ದು ಸ್ಟಿಚಿಂಗ್ ವಿಡಿಯೋ ಇದು. ಇವಾಗ ಆಲ್ರೆಡಿ ಲೈನಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಕೊಂಡು ಈ ರೀತಿ ನ್ಯಾಚ್ ಹಾಕ್ಕೊಂಡು ಅದನ್ನ ಉಲ್ಟಾ ತಿರುಗಿಸ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡಾದ್ಮೇಲೆ ನೀಟಾಗಿ ಅದು ಫಿನಿಶಿಂಗ್ ಬರುತ್ತೆ. ಮೂಲೆಯಲ್ಲೆಲ್ಲ ಒಂದು ಸ್ವಲ್ಪ ಸೂಜಿಲಿ ನೀಟಾಗಿ ತೆಗೆದು ತಿರುಗಿಸ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ, ನಾನು ಆಲ್ರೆಡಿ ಹೇಳ್ತಾನೆ ಇರ್ತೀನಿ, ಆ ಮೂಲೆಯಲ್ಲಿ ಸ್ವಲ್ಪ ತೆಗಿಯೋಕ್ಕಾಗಲ್ಲ. ಆ ಸೂಜಿಲಿ ಸ್ವಲ್ಪ ಹಿಂಗೆ ಮೇಲೆ ಎತ್ತಿ ಬಂದ್ಬಿಡುತ್ತೆ. ಅವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆ ರೀತಿ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ಟೆಂಪಲ್ ಡಿಸೈನ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇದು ಬಂದುಬಿಟ್ಟು ನಾನು ಗೌನ್ ಸ್ಟಿಚಿಂಗ್ದು ವಿಡಿಯೋ ಎಲ್ಲ ಹಾಕಿದ್ದೀನಿ. ಅದರಲ್ಲಿ ಲಂಗ ಗೌನ್ದು ಒಂದು ವಿಡಿಯೋ ಇದೆ. ಇದ್ರದ್ದು ಫ್ರಂಟ್ ಬೇರೆ ಡಿಸೈನ್ ಇಟ್ಟಿದ್ದೀನಿ. ಅದರದ್ದು ವಿಡಿಯೋ ಇದೆ, ಚೆಕ್ ಮಾಡಿ. ಇದು ಬ್ಯಾಕ್ ಬರುತ್ತೆ. ಅಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಕಮ್ಮಿ ಮಾಡಿದ್ದೀನಿ. ಹಂಗಾಗಿ ಇದು ಬ್ಯಾಕು, ಇದು ಟೆಂಪಲ್ ಡಿಸೈನ್ ಬರುತ್ತೆ ನೋಡಿ, ಈ ರೀತಿ ಇದೆ. ಇವಾಗ ಇದಕ್ಕೆ ಈ ರೀತಿ ಸ್ಟಿಚ್ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ಒಂದು ಪಾಯಿಂಟ್ ಒಳಗೆ ಹಾಕಿದ್ಮೇಲೆ ನೋಡಿ ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಬರುತ್ತೆ ಈ ರೀತಿ ಡಿಸೈನು. ಇವಾಗ ಇದಕ್ಕೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ತೆಗಿಬೇಕು. ಮತ್ತು ಇದಕ್ಕೆ ಸೈಡಲ್ಲಿ ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತು. ನಾನು ಸೆರಗಲ್ಲಿ ಎಷ್ಟಿತ್ತು ಅಷ್ಟು ಆ ಕಲರ್ ಮಾತ್ರ ತೊಗೊಂಡಿದ್ದೀನಿ. ಅದು ಸಾಕಾಗಿಲ್ಲ. ಇವಾಗ ಆ ಪೀಸೆಲ್ಲ ಸೈಡಲ್ಲಿ ಉಳಿಯುತ್ತಲ್ಲ ಕಂಕ್ಳ ಹತ್ರ ಎಲ್ಲ, ಆ ಪೀಸ್ನ ಅಡ್ಜಸ್ಟ್ ಮಾಡಿ ಸೈಡ್ಗೆ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇದು ಕಲರು ಲಂಗ ಬಂದುಬಿಟ್ಟು ನಾನು ವೇಸ್ಟ್ ಮಾಡಿಲ್ಲ. ಅದಕ್ಕೆ ಫ್ರಿಲ್ಗೆ ಕೊಟ್ಬಿಟ್ಟೆ ಲಂಗಕ್ಕೆ ಮತ್ತು ಮೇಲ್ಗಡೆ ಬ್ಲೌಸ್ಗೆಲ್ಲ, ಅದೇ ಗೌನ್ಗೆ. ಇದು ಕೋಟ್ಗೆ ಪಿಂಕ್ ಕಲರ್ದು ಇರೋದು ಇಷ್ಟೇ. ಇವಾಗ ಅದರಲ್ಲಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಸೈಡ್ಗೆ ಪಟ್ಟಿ ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಂಗೂ ಸ್ಲೀವ್ಸ್ಗೆ ಕಂಕಳಿಗೆ ಪಿಂಕ್ ಇರಲಿಲ್ಲ, ಬ್ಲೂ ಕಲರೇ ಕೊಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಇರೋ ಬಟ್ಟೆಲ್ಲೇ ಕೊಡಬೇಕು. ಹಂಗಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಇದು ಕೆಳಗಡೆನೂ ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಎಮ್ಮಿಂಗ್ ಏನು ಅವಶ್ಯಕತೆ ಇಲ್ಲ. ಈ ಥರ ಸ್ಟಿಚ್ ಮಾಡಿಬಿಟ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಮತ್ತು ಇವಾಗ ಸ್ಟಿಚಿಂಗ್ ಆದಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ಮಾಮೂಲಿ ಶೋಲ್ಡರ್ನ ಫೋಲ್ಡ್ ಮಾಡಿ ಅದು ಮಧ್ಯಕ್ಕೆ ಎಲ್ಲಿ ಬರುತ್ತೆ ಅಲ್ಲಿ ಡಾಟ್ ಇಟ್ಕೊಳ್ಳಿ, ನೀಟಾಗಿ ಬರುತ್ತೆ. ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಯಾವುದೇ ಆದರೂ ಅಷ್ಟೇ, ಬೋಟ್ ನೆಕ್ ಆಗಲಿ ಮಾಮೂಲಿ ನೆಕ್ ಆಗಲಿ ಶೋಲ್ಡರ್ನ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಡಾಟ್ ಇಡೀರಿ. ಆವಾಗ ನಿಮಗೆ ಫಿನಿಶಿಂಗು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೆಕ್ ಡಿಸೈನ್ ಎಲ್ಲ ಈ ರೀತಿ ಲೈನಿಂಗು ಮತ್ತು ಬ್ಲೌಸ್ಗೂ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಸ್ಟಿಚಿಂಗ್ ಹಾಕ್ಬಿಟ್ಟು ಆದಮೇಲೆ ಆಮೇಲೆ ಡಾಟ್ ಹಿಡಿತೀನಿ. ಈ ರೀತಿ ಡಾಟ್ ಹಿಡಿಯೋದ್ರಿಂದ ಬಟ್ಟೆ ಸಪ್ರೇಟ್ ಆಗೋಲ್ಲ, ಆಮೇಲೆ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಜಾರ್ಕೊಳ್ಳಲ್ಲ ಬಟ್ಟೆ. ಇದು ಸ್ಮೂತ್ ಇದೆ ಬಟ್ಟೆ, ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಇವಾಗ ಡಾಟ್ ಹಿಡಿದಾಯಿತು. ಈ ರೀತಿ ಡಾಟು ರೆಡಿ ಆದಮೇಲೆ ಈ ಡಿಸೈನ್ ರೆಡಿ ಆದಮೇಲೆ ಸ್ಲೀವ್ಸು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ನಾನು ಅದ್ರದ್ದು ಬೇರೆ ವೀಡಿಯೋ ಹಾಕಿಲ್ಲ, ಒಟ್ಟಿಗೆ ಇದಕ್ಕೆ ಸೇರಿಸಿದ್ದೀನಿ. ಫ್ರಂಟದ್ದು ಮಾತ್ರ ಬೇರೆ ಮಾಡಿದ್ದೀನಿ ನೋಡಿ. ಈ ರೀತಿ ಬಂತು ಡಿಸೈನ್, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಇದು ಏನು ಟೆಂಪಲ್ ಡಿಸೈನ್ ರನ್. ಇವಾಗ ಇದು ನೋಡಿಕೊಂಡು ಮಧ್ಯ ಕಟಿಂಗ್ ಮಾಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಮುಂದೆ ಇಡೋಣ ಅಂದ್ಕೊಂಡೆ, ಮುಂದೆ ಕರೂರ್ ಡಿಸೈನ್ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಅಲ್ಲಿ ಇಟ್ಟರೆ ಅಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ, ಬೇಡ ಅಂದ್ಬಿಟ್ಟು ನಾನು ಬ್ಯಾಕ್ಗೆ ಇಡ್ತಾಯಿದ್ದೀನಿ. ಹೆಂಗಿದ್ರು ಮೇಲೆ ಓಪನ್ ಇತ್ತಲ್ಲ, ಈ ಕೆಳಗಡೆನೂ ಓಪನ್ ಇಟ್ಬಿಟ್ರೆ ನೀಟಾಗಿರುತ್ತೆ ಅಂದ್ಬಿಟ್ಟು ಇದು ಸಿಂಗಲ್ ಪಟ್ಟಿ. ಇವಾಗ ಡಬಲ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದು ಸೀರೆ ಪೀಸು ಜಾರ್ಕೊಂಡು ಸಿಗಾಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಅದೇ ಕೊಟ್ಟಿಲ್ಲ. ಮಾಮೂಲಿ ಲೈನಿಂಗ್ ಬಟ್ಟೆಲ್ಲೇ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಉಕ್ಸ್ ಪಟ್ಟಿ. ಈ ರೀತಿ ಸ್ಟಿಚ್ ಆದಮೇಲೆ ಮೇಲೊಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಒಳಗಡೆ ತಿರುಗಿಸ್ಬೇಕು. ಇದು ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ. ಇದು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಇನ್ನೌಟ್ ಮಾಡಿಬಿಟ್ಟಿರೋದ್ರಿಂದ ಅದಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮೇಲೇನು ಕಾಣಿಸ್ತಾ ಇದ್ದಾಗೆ ಈ ರೀತಿ ಆಯಿತು. ಇದು ಡಬಲ್ ಪಟ್ಟಿ ಬಂದುಬಿಟ್ಟು ಮೇಲ್ಗಡೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ಡಬಲ್ ಪಟ್ಟಿ ಕೊಡ್ತಾಯಿದ್ದೀನಿ. ಇದು ಕೆಳಗಡೆಯಿಂದ ಮೇಲಕ್ಕೆ ಫೋಲ್ಡ್ ಮಾಡಬೇಕು. ಕೆಳಗಡೆ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಂದ ಮೇಲಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ನೋಡಿ, ನೀಟಾಗಿ ಬಂತು ಡಿಸೈನು. ಈ ರೀತಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ಟರೆ ಆಲ್ರೆಡಿ ಮೇಲೊಂದು ಬಟನ್ ಇಟ್ಕೋಬೋದು, ಇಲ್ಲಿ ಕೆಳಗಡೆ ಉಕ್ಸ್ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಮುಂದೆ ಡಿಸೈನ್ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಮುಂದೆ ಕಟ್ ಮಾಡಿಲ್ಲ. ಒಂಥರ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸುಮ್ಮನಾದೆ. ಮುಂದೆನೇ ಇಟ್ಕೋಬೋದು, ಬೇರೆ ಡಿಸೈನ್ ಆಗಿದ್ರೆ ನೋಡಿ. ಈ ರೀತಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಆಯಿತು. ಈಗ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು ನೋಡಿ. ಫ್ರಂಟ್ ಈ ರೀತಿ ಇದೆ. ಇವಾಗ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು.
ಬ್ಯಾಕ್ ಡಿಸೈನ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಶೋಲ್ಡರ್ನ ಫಸ್ಟು ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಅದು ಈಚೆಗೆ ನೀಟಾಗಿ ಸ್ಟಿಚ್ ಮಾಡಿರ್ತೀವಲ್ಲ, ಕಚ್ಚಾ ಎಲ್ಲ ನೀಟಾಗಿ ಕಾಣಿಸ್ಬಾರ್ದು ಅಂದ್ಬಿಟ್ಟು, ವೇಸ್ಟ್ ಎಲ್ಲ ಕಾಣಿಸ್ಬಾರ್ದು ಅಂತ ಈ ಥರ ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸಿದಾಗ ಏನಾಗುತ್ತೆ, ನಮಗೆಲ್ಲಿ ಓರ್ಲಾಕ್ ಅವಶ್ಯಕತೆನೇ ಇರಲ್ಲ. ನೀಟಾಗಿ ಒಳಗಡೆ ಅದು ವೇಸ್ಟ್ ಎಲ್ಲ ನೀಟಾಗಿ ಒಳಗಡೆ ಹೋಗುತ್ತೆ. ನೋಡಿ ಈ ರೀತಿ ಫಿನಿಶಿಂಗ್ ಬರುತ್ತೆ. ನಾನು ಶೋಲ್ಡರೆಲ್ಲ ಇದೇ ರೀತಿಯೇ ಮಾಡೋದು, ಎಲ್ಲ ಬ್ಲೌಸ್ಗೂ ಡ್ರೆಸ್ಗೂ ಎಲ್ಲ ಹಿಂಗೆ ಮಾಡೋದು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ, ಫಿನಿಶಿಂಗ್ ಇರುತ್ತೆ, ಆಮೇಲೆ ಎಳೆ ಬಿಟ್ಕೊಳ್ಳಲ್ಲ. ಹಂಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ ಬಂದುಬಿಟ್ಟು ನನಗೆ ಕಂಗ್ಳ ಥರದ್ದು ಬಟ್ಟೆ ಸಾಕಾಗಿಲ್ಲ, ಅದು ಮೇಲ್ಗಡೆ ಪೀಸ್ ಕಟ್ ಮಾಡಿ ಅದನ್ನೇ ಜಾಯಿಂಟ್ ಮಾಡ್ಕೊತೀನಿ. ಯಾಕಂದರೆ ಒಂದೊಂದ್ಸಲ ಎರಡಂಗೆ ಇದಕ್ಕೆ ಪಿಂಕೇ ಕೊಡಬೇಕಲ್ವಾ, ಅದರ ಪೀಸನ್ನೇ ತೊಗೊಂಡು ಅದಕ್ಕೆ ಕೊಡ್ತಾಯಿದ್ದೀನಿ. ಬ್ಲೂ ಕಲರ್ದೇ, ಪಿಂಕ್ ಕಲರ್ ಪೀಸ್ ಇರಲಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇದಕ್ಕೆ ಲೈನಿಂಗಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ, ಕ್ಯಾನ್ವಾಸ್ ಏನು ಕೊಟ್ಟಿಲ್ಲ, ಮಾರ್ಕ್ ಮಾಡಿದ್ದೀನಿ ಕರು ಡಿಸೈನ್ನ. ಅದನ್ನು ಇದ್ರ ಮೇಲಿಟ್ಟು ಆ ಕರು ಡಿಸೈನ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋದು. ತುಂಬ ಈಸಿ, ಇದಕ್ಕೆ ಏನು ಕ್ಯಾನ್ವಾಸ್ ಬೇಕೇ ಬೇಕು ಅಂತಿಲ್ಲ, ಆದರೆ ಡ್ರಾಯಿಂಗ್ ನೀಟಾಗಿ ಬಿಡಿಸ್ಕೊಳ್ಳಿ. ಅದ್ರ ಮೇಲೆ ನೋಡಿ ನಾನು ಡ್ರಾಯಿಂಗ್ ಮಾಡಿದ್ದೀನಿ, ಒಂದು ಅರ್ಧ ಇಂಚು ಗ್ಯಾಪ್ ಕೊಟ್ಕೊಳ್ಳಿ. 2 ಮಾರ್ಕ್ ಮಧ್ಯೆ ಬರಬೇಕು ಇದು ಕರು ಡಿಸೈನು. ಅರ್ಧ ಇಂಚಿಗೆ 2 ಕಡೆನೂ ಒಂದೊಂದು ಮಾರ್ಕ್ ಹಾಕ್ಕೊಳ್ಳಿ, ಗೀಟ್ ಹಾಕ್ಕೊಂಡು ಅದ್ರ ಮಧ್ಯೆ ಇದು ಕರು ಡಿಸೈನ್ ಬರೋ ಥರ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ ಹೇಗಿದೆ ಅಂತ. ನೋಡಿ ಈ ರೀತಿ ಸ್ಟಿಚ್ಚಿಂಗ್ನ ತುದಿಗೆ ಸೂಜಿ ಇಳಿಸ್ಕೊಂಡು ಬಟ್ಟೆ ತಿರುಗಿಸ್ಕೋಬೇಕು ನಾವು. ನಾನು ಇಲ್ಲಿ ತಿರುಗಿಸ್ತಾ ಇದ್ದೀನಲ್ಲ, ಆ ರೀತಿ ಸೂಜಿನ ಕೆಳಗೆ ಇಳಿಸಿ ಹಿಂಗೆ ಬಟ್ಟೆನ ಹಿಂಗೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ. ಅವಾಗೇನಾಗುತ್ತೆ, ಆ ಕರು ಡಿಸೈನು ನೀಟಾಗಿ ಬರುತ್ತೆ. ನಾನು ಸುಮಾರು ಈ ವಾರದಲ್ಲಿ ಸುಮಾರು ಬ್ಲೌಸ್ ಕರ್ವ್ ಡಿಸೈನ್ ಬ್ಲೌಸ್ಗಳನ್ನೇ ಹಾಕಿದ್ದೀನಿ, ಚೆಕ್ ಮಾಡಿ. ಹಂಗೆ ಇದು ಒಂದು ಅದೇ ಡಿಸೈನು. ಸ್ಲೀವ್ಸ್ಗಂತೂ ತುಂಬ ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ. ನೀವು ಯಾವ ರೀತಿ ಮಾಡೋದಂತ ಇದು ಕಟಿಂಗ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಇವಾಗ ನೀಟಾಗಿ ನ್ಯಾಚ್ ಹಾಕೋಬೇಕು ಅಂದರೆ ಅದು ನೋಡ್ಕೋಬೇಕಲ್ಲಿ, ಆ ತುದಿಲಿ ಕೆಳಗಡೆ ಮೇಲ್ಗಡೆ ಸ್ಟಿಚ್ಚಿಂಗ್ ಮಧ್ಯೆ ಬರಬೇಕು, ತುದಿಗೆ ಬರಬೇಕು. ಯಾಕೆಂದರೆ ತಿರುಗಿಸಿದಾಗ ನೀಟಾಗಿ ತಿರುಗುತ್ತೆ, ಇಲ್ಲ ಅಂದರೆ ಏನಾಗುತ್ತೆ, ತಿರುಗಲ್ಲ ಅದು. ಬಟ್ಟೆ ಏನಾಗ್ಬಿಡುತ್ತೆ, ಸಿಗಾಕೊಂಡಂಗೆ ಆಗುತ್ತೆ. ಮಧ್ಯದಲ್ಲಿ ನೀಟಾಗಿ ತಿರುಗಬೇಕು ಅಂದರೆ ನೋಡ್ಕೋಬೇಕಿಲ್ಲ, ಬಟ್ಟೆ ಕಟ್ಟಾಗ್ಬಿಡುತ್ತೆ, ಮತ್ತೆ ಸ್ಟಿಚ್ಚಿಂಗ್ ಹಾಕ್ಬೇಕಾಗುತ್ತೆ. ಅವೆಲ್ಲ ಬೇಡ, ನೋಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಓಕೆನಾ. ಕೆಳಗಡೆ ಮೇಲೆ ನೋಡಿಕೊಂಡು ಅದು ತಿರುಗದೇ ಇದ್ದಾಗ ಮತ್ತೆ ಅಲ್ಲಿ ನ್ಯಾಚ್ ಹಾಕಬೇಕಾಗುತ್ತೆ, ಒಂದೊಂದು ಚೂರಾದರೂ ನ್ಯಾಚ್ ಹಾಕ್ಬೇಕು. ನೋಡಿ ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸಿದಾಗ ಅದು ತಿರುಗಲ್ಲ ಅಂದಾಗ ನ್ಯಾಚನ್ನ ನೀಟಾಗಿ ಒಂದೊಂಚೂರು ಕಟ್ ಮಾಡಿ ಹಾಕೋಬೇಕಾಗುತ್ತೆ. ಒಳಗಡೆ ಅದು ಸಿಗಾಕೊಂಡಿರುತ್ತೆ, ತುದಿವರೆಗೂ ಹಾಕಬೇಕು ಸ್ಟಿಚ್ನ. ನೋಡಿ ನಾನು ಆಲ್ರೆಡಿ ಹಾಕ್ತಾಯಿದ್ದೀನಲ್ಲ, ಅದು ಸ್ಟಿಚ್ ಹಾಕ್ತಾ ಇದ್ದರೆ ತಿರುಗಲ್ಲ, ಗಂಟು ಥರ ಆಗ್ಬಿಡುತ್ತೆ. ಅಲ್ಲಿ ತುದಿಗೆ ಹಾಕಬೇಕು, ಸ್ಟಿಚ್ಚಿಂಗ್ ಹತ್ರ ಹಾಕಬೇಕು. ಅದು ನೋಡಿಕೊಂಡು ಶಾರ್ಪ್ ಇರಬೇಕು ಇದು ಕತ್ರಿ, ತುದಿಲಿ ಮಾತ್ರ ಎಗರಿಸ್ಬೇಕು. ಅದು ಸ್ಟಿಚ್ಚಿಂಗು ಹೋಗಬಾರ್ದು, ಬಟ್ಟೆ ಮಾತ್ರ ಕಟ್ಟಾಗಬೇಕಲ್ಲಿ, ಅಷ್ಟು ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿ, ಯಾಕೆಂದರೆ ಬಟ್ಟೆ ಕಟ್ ಮಾಡಿದ್ರೆ ಮತ್ತೆ ಸ್ಟಿಚ್ಚಿಂಗ್ ಹಾಕಬೇಕು, ಆ ಡಿಸೈನೇ ಏರುಪೇರು ಆಗಿಬಿಡುತ್ತೆ. ಆ ಕಡೆದು ಈ ಕಡೆ ಎಲ್ಲ ಒಂದು ಲೆವೆಲ್ ಇದ್ದರೆ ಇದು ಕಟ್ ಮಾಡಿದಾಗ ಅವಾಗ ಅದ್ರ ಮುಂದಕ್ಕೆ ಹಾಕ್ಬೇಕು ಸ್ಟಿಚ್ಚಿಂಗು, ಆಗ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ಮಾಡಿ, ನೀಟಾಗಿ ಬರುತ್ತೆ. ಏನೂ ಇಲ್ಲ, ಕರು ಡಿಸೈನ್ ಅಂತೂ ಈಸಿಯಾಗಿ ಮಾಡ್ಕೋಬೋದು. ಈಗಂತೂ ತುಂಬ ಟ್ರೆಂಡಿಂಗ್ ಇದೆ, ಎಂಬ್ರಾಯ್ಡಿಂಗಲ್ಲಾಗಲಿ ಇದರಲ್ಲಾಗಲಿ ಎಲ್ಲರೂ ಬರೀ ಇದೇ ಥರದ ಡಿಸೈನ್ಗಳನ್ನೇ ಮಾಡಿಸ್ತಾ ಇರೋದು. ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಈ ಥರ ತಿರುಗಿಸ್ಕೊಂಡಾದ್ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆಮೇಲೆ ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಇಲ್ಲ ಸುಮ್ಮನೆ ನೋಡ್ಬಿಟ್ಟು ಅಯ್ಯೋ ಏನೋ ಅಂದ್ಕೋಬೇಡಿ, ಫುಲ್ ವಿಡಿಯೋ ನೋಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ನೀವು ಕಮೆಂಟ್ ಏನೇ ಮಾಡಿದ್ರು ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಮಾಮೂಲಿ ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಸುತ್ತ ಒಂದು ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಇದನ್ನು ಮಾಮೂಲಿ ಆಲ್ರೆಡಿ ನಾವು ಹಿಂದೆ ಮುಂದೆ ಪೀಸ್ ಜಾಯಿಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ, ಓಕೆನಾ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳ್ದಾಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಈ ರೀತಿ ಪಾಯಿಂಟ್ ಹೊಲಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ನೋಡಿ ಈ ರೀತಿ ರೆಡಿ ಆಯಿತು. ತುಂಬ ನೀಟಾಗಿ ಬಂದಿದೆ, ಒಂಚೂರು ಹೆಚ್ಚು ಕಮ್ಮಿ ಏನೂ ಇಲ್ಲ. ಇವಾಗ ಇದಕ್ಕೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ಈಗ ಇದನ್ನು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನ್ಯಾಚ್ ಹಾಕಿರೋದು ಮುಂದೆ ಬರೋ ಥರ ನೋಡ್ಕೋಬೇಕು. ನೀವು ಯಾವಾಗಲೇ ಆದರೂ ಅಷ್ಟೇ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಸ್ಲೀವ್ಸ್ಗೆ, ಅದು ಮುಂದೆ ಡಾಟ್ ಹಿಡ್ದಿರ್ತೀವಲ್ಲ ಆ ಕಡೆಗೆ ಬರಬೇಕು. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾವಾಗಲೇ ಆದರೂ ಅಷ್ಟೇ. ನಾನೇ ನಿನ್ನೆ ಉಲ್ಟಾ ಹೊಲ್ದುಬಿಟ್ಟಿದ್ದೆ, ಮಾತಾಡ್ಕೊಂಡು ಆ ಕಡೆದು ಈ ಕಡೆಗೆ ಹಾಕಿದ್ದೀನಿ, ಈ ಕಡೆದು ಆ ಕಡೆಗೆ ಹಾಕ್ಬಿಟ್ಟಿದ್ದೆ. ಅದಕ್ಕೆ ನೋಡ್ಕೊಂಡು ಹಾಕಿ. ಒಂದೊಂದು ನ್ಯಾಚ್ ಹಾಕಿರೋದು ಯಾವಾಗಲೂ ಮುಂದೆನೇ ಬರಬೇಕು, ಅದೊಂದು ಗಮನದಲ್ಲಿ ಇಟ್ಕೊಂಡು ಮುಂದೆ ಬರೋ ಥರ ಹಾಕಿ. ನಾವು ಎಷ್ಟೇ ಚೆನ್ನಾಗಿ ಕಲ್ತಿದ್ರು ಒಂದೊಂದ್ಸಲ ಹಂಗೆ ಎಡವಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಕಲಿಯೋರ್ಗೆ ಇನ್ನೂ ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ ಈ ರೀತಿ ಬಂದಿದೆ ಸ್ಲೀವ್ ಡಿಸೈನು. ಇವಾಗ ಇದನ್ನು ಸ್ಲೀವ್ಸು ಅಟ್ಯಾಚ್ ಮಾಡ್ಕೊಳ್ಳೋಣ.
ಇದಕ್ಕೆ ಆಲ್ರೆಡಿ ನಾನು ಫ್ರಂಟು ಬ್ಯಾಕ್ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಮಧ್ಯದಲ್ಲಿ ಶೋಲ್ಡರ್ ಇರುತ್ತಲ್ಲ ಅಲ್ಲಿ ಮಧ್ಯೆ ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ನ್ಯಾಚ್ ಹಾಕಿರೋದು ಮುಂದೆ ಬರಬೇಕು, ಅದು ನೋಡ್ಕೊಂಬಿಟ್ಟು ಆವಾಗ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನಿಮಗೆ ಆ ಕಡೆ ಈ ಕಡೆ ಏರ್ಪೇರು ಬರೋಲ್ಲ, ಮಧ್ಯೆ ನೀಟಾಗಿ ಬರುತ್ತೆ, ಮಧ್ಯೆ ಬಂದ್ಬಿಟ್ಟು ಕರೆಕ್ಟಾಗಿ ಬರುತ್ತೆ. ಹಂಗಾಗಿ ಈ ಮೆಥಡಲ್ಲಿ ಯೂಸ್ ಮಾಡಿ. ನೀವು ಸ್ಟಾರ್ಟಿಂಗಿಂದ ಹಾಕೊಬಂದರೆ ಒಂದೊಂದ್ಸಲ ಮಧ್ಯದ್ದು ಆ ಕಡೆ ಈ ಕಡೆ ಅದು ನ್ಯಾಚ್ ಹಾಕಿರೋದು ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಮಧ್ಯದಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡಿ ರೆಡಿ ಮಾಡಿದ್ರೆ, ನಮ್ಮ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಇದು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಏನಿಲ್ಲ. ಆದರೆ ನೋಡಿದ್ರೆ ಅಯ್ಯೋ ಕಷ್ಟ ಅನಿಸುತ್ತೆ. ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಂತೂ ಏನು ಕಷ್ಟನೇ ಆಗೋದಿಲ್ಲ. ಟೈಲರಿಂಗಲ್ಲಿ ಹೊಲಿಬೇಕು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು ಮುಖ್ಯವಾಗಿ. ಅದಿದ್ದರೆ ಎಂಥವ್ರಿಗೂ ಏನೂ ಕಷ್ಟ ಅನಿಸಲ್ಲ. ಇನ್ನೂ ಮಾಡಬೇಕು ಅಂತ ಆಸೆ ಬರುತ್ತೆ, ಇನ್ನೂ ಹೊಸ ಹೊಸ ಡಿಸೈನ್ ಮಾಡಬೇಕು, ಇನ್ನೂ ಚೆನ್ನಾಗಿರೋ ಡಿಸೈನ್ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಹಂಗಾಗಿ ಇಂಟ್ರೆಸ್ಟ್ ಇರಬೇಕು. ನಾವು ಮಾಡ್ತೀವಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಮಾಡ್ಬೋದು. ನಾವೇನು ಅಳತೆ ತೊಗೊಂಡಿರ್ತೀವಿ ಅಳತೆಗೆ ಮಾರ್ಕ್ ಮಾಡ್ಕೊಂಡು ಇವಾಗ ಸೈಡ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅದೇ ಎಕ್ಸ್ಟ್ರಾ ಬಟ್ಟೆ ಬಂದರೆ ಮಾಮೂಲಿ ಪ್ರಿಂಟಲ್ಲಿ ಇಲ್ಲಿ ಕಂಕ್ಳ ಹತ್ರ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕು, ಆಯಿತಾ. ಏನಾರ ಎಕ್ಸ್ಟ್ರಾ ಬಂತು ಅಂದರೆ ಉದ್ದ ತುಂಡ ನೋಡ್ಕೋಬೇಕು ಎರಡೂ. ಅವಾಗ ಯಾವ ಉದ್ದ ಬರುತ್ತೆ ಅದನ್ನ ಒಂಚೂರು ಕಂಕ್ಳ ಹತ್ರ ಎಲ್ಲಾದರೂ ಒಂಚೂರು ಹಿಡಿದು ಬಿಟ್ಟರೆ ಸಾಕಾಗುತ್ತೆ. ಈ ರೀತಿ ಹಿಡಿದ್ಬಿಟ್ಟು ಸೈಡ್ ಜಾಯಿಂಟ್ ಮಾಡಿದ್ರೆ ಸಾಕು, ರೆಡಿ ಆಯಿತು. ತುಂಬ ನೀಟಾಗಿ ಬಂದಿದೆ. ಇದು ಫ್ರಂಟ್ ಬಂದುಬಿಟ್ಟು ಕರಾವ್ ಡಿಸೈನು, ಕಟ್ ವರ್ಕ್ ಡಿಸೈನು, ಸ್ಲೀವ್ಸ್ಗೂ ಕಟ್ ವರ್ಕ್ ಡಿಸೈನ್ ಇಟ್ಟೆ. ನಾನು ಬ್ಯಾಕ್ಗೆ ಬೇಡ, ಎಲ್ಲ ಒಂದೇ ಥರ ಆಗುತ್ತೆ ಅಂದ್ಬಿಟ್ಟು ಹಿಂದೆಗೆ ಬೇಡ ಅಂದ್ಬಿಟ್ಟು ಹಿಂದೆಗೆ ಟೆಂಪಲ್ ಡಿಸೈನ್ ಇಟ್ಟಿದ್ದೀನಿ. ಮಾಮೂಲಿ ಲಂಗ ಮಾತ್ರ ಸ್ಲೀವ್ಲೆಸ್ ಬರುತ್ತೆ ಮೇಲ್ಗಡೆ. ಲಂಗದಲ್ಲೂ ನೆರಿಗೆಲ್ಲ ಚೆನ್ನಾಗಿಟ್ಟು ಹೊಲ್ದಿದ್ದೀನಿ, ಮೇಲ್ಗಡೆಗೆ ಸ್ಲೀವ್ಲೆಸ್ ಹೊಲ್ದಿದ್ದೀನಿ. ನೀವು ಸ್ಲೀವ್ಲೆಸ್ ಹಾಕೋತೀನಿ ಅಂದರೆ ಹಂಗೆ ಹಾಕ್ಕೋಬೋದು. ಅದು ಒಂಥರ ಲಂಗ ಥರ ಚೆನ್ನಾಗಿದೆ. ಒಂದು ವೇಲ್ ಹಾಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ಅದು. ಇಲ್ಲ ಈ ಥರ ಕೋಟ್ ಹಾಕ್ಕೊಂಡ್ರು ಇದೊಂಥರ ಚೆನ್ನಾಗಿ ಕಾಣುತ್ತೆ. ಲಂಗ ಬ್ಲೌಸ್ ಥರನೇ ಇದು ಕೋಟು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಈ ರೀತಿ ಬಂದಿದೆ. ನಾನು ಲಂಗಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಲಂಗ ಬ್ಲೂ ಕಲರ್ ಇದೆ, ಆಲ್ರೆಡಿ ಇದ್ರ ವೀಡಿಯೋ ಎಲ್ಲ ಹಾಕಿ ನೋಡಿ. ಈ ರೀತಿ ಇದೆ. ಇವಾಗ ಇದಕ್ಕೆ ಮೇಲೆ ಕೋಟ್ ಹಾಕ್ಕೊಳ್ಳೋದು ಅಷ್ಟೇ ನೋಡಿ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ. ಈ ರೀತಿ ಬರುತ್ತೆ. ಫ್ರಂಟ್ ಇದು ಕಟ್ ವರ್ಕ್ ಡಿಸೈನ್ ಇರೋದು ಫ್ರಂಟ್ ಬರುತ್ತೆ, ಟೆಂಪಲ್ ಡಿಸೈನ್ ಇರೋದು ಹಿಂದೆ ಬರುತ್ತೆ ನೋಡಿ. ಈ ರೀತಿ ಬಂದಿದೆ ಡಿಸೈನು. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಬ್ಯೂಟಿಫುಲ್ ಆಗಿದೆಯಲ್ಲ ಡಿಸೈನು ನೋಡಿ. ಈ ರೀತಿ ಟೆಂಪಲ್ ಡಿಸೈನ್ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.